ಸೌದಿ ಅರೇಬಿಯಾದ ರಾಜಧಾನಿಯ ಮೇಲೂ ಕೂಡ ಅಟ್ಯಾಕ್ ನಡೆದಿದೆ. ಇಲ್ಲಿ ರಿಯಾದ್ ನಗರದಲ್ಲಿ ಕೇಳಿ ಬಂದಿದೆ ಸ್ಫೋಟದ ಶಬ್ದ ಕೇಳ್ತಾ ಇದ್ದಂತೆಯೇ ಭಯಭೀತರಾಗಿದ್ದಾರೆ ಜನ. ಸಹಜವಾಗಿ ಸೌದಿ ಅರೇಬಿಯಾದ ರಾಜಧಾನಿಯ ಮೇಲೂ ಕೂಡ ಇಲ್ಲಿ ಅಟ್ಯಾಕ್ ಮಾಡಲಾಗಿದೆ. ಅಂದರೆ ಅಮೆರಿಕದ ಸೇನಾ ನೆಲೆಗಳು, ನೌಕಾ ನೆಲೆ ಇದ್ದರೂ ಅಷ್ಟೇ, ಸೇನಾ ನೆಲೆ ಇದ್ದರೂ ಅಷ್ಟೇ, ಅಥವಾ ವಾಯುನೆಲೆಗಳನ್ನು ಅಮೆರಿಕ ಮಾಡಿಕೊಂಡಿದ್ದರೂ ಅಷ್ಟೇ, ಅಂಥ ಸ್ಥಳಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಇರಾನ್ ದಾಳಿ ಮಾಡ್ತಿರೋದು. ನಾನು ಆಗಲೇ ಹೇಳ್ತಾ ಇದ್ದೆ, ಇರಾನ್ ನೇರವಾಗಿ ಚಿಕಾಗೋ ಮೇಲೋ, ವಾಷಿಂಗ್ಟನ್ ಮೇಲೋ, ನ್ಯೂಯಾರ್ಕ್ ಮೇಲೋ, ವೈಟ್ ಹೌಸ್ ಮೇಲೋ ಅಷ್ಟೇ ಈಸಿಯಾಗಿ ಅಷ್ಟು ದೂರಕ್ಕೆ ವಿತ್ ಪ್ರಿಸಿಷನ್ ಇರಾನ್ ಕೆನಾಟ್ ಸ್ಟ್ರೈಕ್. ಇರಾನ್ ಆ ಥರದ ದಾಳಿಯನ್ನು ಅಷ್ಟು ನಿಖರತೆಯ ಮೇಲೆ ದಾಳಿ ಮಾಡೋಕ್ಕಾಗಲ್ಲ. ಸಾವಿರಾರು ಕಿಲೋಮೀಟರ್ಗಳ ದೂರದಲ್ಲಿ ಟಾರ್ಗೆಟ್ ಇಟ್ಕೊಂಡು ಅಲ್ಲಿಯವರೆಗೂ ಕ್ಷಿಪಣಿಗಳನ್ನು ಉಡಾಯಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಯುದ್ಧ ವಿಮಾನಗಳು ಹೋಗೋದು ಬೇರೆ, ಯುದ್ಧ ವಿಮಾನಗಳು ಗಂಟೆಗಟ್ಟಲೆ ಪ್ರಯಾಣ ಮಾಡ್ಕೊಂಡು ಹೋಗೋದು ಬೇರೆ. ಕ್ಷಿಪಣಿಗಳ ವಿಚಾರದಲ್ಲಿ ಅಷ್ಟು ನಿಖರತೆ ಕಷ್ಟ. ಅಕಸ್ಮಾತ್ ರೀಚ್ ಆಗ್ತಾ ಇದ್ರು ಅಮೆರಿಕ ಕೂಡ ಸುಮ್ಮನೆ ಕೂತ್ಕೊಳ್ಳಲ್ವಲ್ಲ. ಎಷ್ಟೊಂದು ದೇಶಗಳಿಗೆ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಮಾರುವಂಥ ದೇಶ ಅಮೆರಿಕ. ಕ್ಷಿಪಣಿ ನಿರೋಧಕ ವ್ಯವಸ್ಥೆನ ಅಮೆರಿಕನೇ ಮಾರುತ್ತೆ, ರಷ್ಯಾ ಮಾರ್ತಾರೆ, ಫ್ರಾನ್ಸ್ ಮಾರುತ್ತೆ. ಸೊ ವಿಷಯಗಳು ಹೀಗಿದ್ದಾಗ ಯುದ್ಧ ಸಾಮಗ್ರಿಗಳನ್ನು ಮಾರ್ತಾರಲ್ಲ ಇವರೆಲ್ಲರೂ ಕೂಡ, ಸುಲಭವಾಗಿ ಯಾವುದೋ ಕ್ಷಿಪಣಿ ಬಂದು ವೈಟ್ ಹೌಸನ್ನು ಹೊಡೆದಾಕ್ಬಿಡುತ್ತೆ, ನ್ಯೂಯಾರ್ಕ್ನೇನೋ ಮಾಡಿಬಿಡುತ್ತೆ, ಚಿಕಾಗೋ ಏನೋ ಮಾಡಿಬಿಡುತ್ತೆ, ವಾಷಿಂಗ್ಟನ್ DC ಏನೋ ಆಗಿಬಿಡುತ್ತೆ. ಆ ಥರದ್ದಿಲ್ಲ. ಸೊ ಅವರೇನು ಮಾಡ್ತಾ ಇದ್ದಾರೆ, ಇರಾನ್ನವರು ಅಮೆರಿಕದ ಸೈನಿಕರಲ್ಲಿದ್ದಾರೆ. ಸೌದಿ ಅರೇಬಿಯಾದಲ್ಲಿದ್ದಾರಾ, ಬಹ್ರೇನಲ್ಲಿದ್ದಾರಾ, ಬೇರೆ ಕಡೆ ಇದ್ದಾರಾ, ರಿಯಾದಲ್ಲಿದ್ದಾರಾ, ಕುವೈಟಲ್ಲಿದ್ದಾರಾ, ಇಂಥ ಟಾರ್ಗೆಟ್ ಮಾಡ್ಕೊಂಡು ಅವ್ರು ಹೊಡಿತಾ ಇರೋದು. ಇದೀಗ ಸ್ಫೋಟದ ಶಬ್ದ ಕೇಳಿ ಅಲ್ಲಿ ಭಯಭೀತರಾಗಿದ್ದಾರೆ ಜನ. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನ ಸ್ಥಿತಿಗತಿ ಇದು. ರಿಯಾದ್ನಿಂದ ಸನ್ನಿವೇಶ ಇವತ್ತು ಕ್ರಿಯೇಟ್ ಆಗಿದೆ. ಬಹುಶಃ ಈ ಭಾಗದ ಜನ ಇಂಥ ಸನ್ನಿವೇಶಗಳಿಗೆ ಹೊಸದು. ಈ ಥರದ್ದು ನಮಗೇನೋ ಆಗಿಬಿಟ್ಟಿದೆ ಅಂತ ಇರಲ್ಲ. ಕಾರಣ ಇವರ ಬಳಿಯಲ್ಲಿಯೂ ಕೂಡ ಬೇಕಾದಷ್ಟು ಸಂಪತ್ತು, ಹಣ ಎಲ್ಲವೂ ಇದೆ. ಅವ್ರಿಗೆ ಆಗಿರ್ತಕ್ಕಂಥ ಆರ್ಮಿ ಕೂಡ ಇದೆ. ಬಟ್ ಅವ್ರು ಚೆನ್ನಾಗಿ ಗೊತ್ತು, ಇರಾನ್ ಏನು ದಾಳಿ ಮಾಡ್ತಾಯಿದ್ರು ಸೌದಿ ಅರೇಬಿಯಾ ಅವರ ಗುರಿಯಲ್ಲ, ರಿಯಾದ್ ಅವರ ಗುರಿಯಲ್ಲ. ಸೌದಿ ಅರೇಬಿಯಾದಲ್ಲಿ ನೆಲೆಸಿರುವ ಬೇರೆ ಬೇರೆ ದೇಶದ ಜನಗಳು ಇರಾನ್ನ ಗುರಿಯಲ್ಲ. ಆ ಜನ ಸಾಯಿಸಬೇಕು ಅಂತ ಇರಾನ್ ಇಲ್ಲಿ ದಾಳಿ ಮಾಡ್ತಾ ಇಲ್ಲ. ಅವರ ಗುರಿ ನಮ್ಮ ದೇಶದಲ್ಲಿರುವ ಅಮೆರಿಕದ ಜನ. ಅವ್ರು ಚೆನ್ನಾಗಿ ಗೊತ್ತದು. ಹಾಗಾಗಿ ನಿರಾಳರಾಗಿದ್ದಾರೆ. ಇವರು ಅಮೆರಿಕದ ನೌಕಾ ನೆಲೆಗಳು, ಸೇನಾ ನೆಲೆಗಳು, ವಾಯು ನೆಲೆಗಳನ್ನು ಬಿಟ್ಟುಬಿಟ್ಟು ಜನಸಾಮಾನ್ಯರಿಗೆ ತೊಂದರೆಯಾಗುವಂಥ ದಾಳಿಯನ್ನು ಇವರು ಮಾಡಲ್ಲ ಅಂತ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಆ ಕಾರಣದಿಂದಾಗಿ ತಕ್ಕ ಮಟ್ಟಿಗೆ ಆ ಭಾಗದಲ್ಲಿ ಒಂದು ನೆಮ್ಮದಿ ನಾವು ಕಾಣಿಸಬಹುದು. ಆದರೂ ಈ ಥರ ಒಂದು ಕ್ಷಿಪಣಿ ಬಂದು ಅಮೆರಿಕದ ನೆಲೆ ಮೇಲೆ ಬಿದ್ದುಬಿಟ್ಟಾಗ ಗಾಬರಿ ಸಹಜ. ಅಕಸ್ಮಾತ್ ಅದು ಆ ಕಡೆ ಈ ಕಡೆ ಆಗಿಬಿಟ್ರೆ, ಅದು ತಪ್ಪಿಬಿಟ್ರೆ, ಪಕ್ಕದ ಬಿಲ್ಡಿಂಗ್ ಬಿದ್ದುಬಿಟ್ರೆ, ಯಾವುದೋ ಹಾಸ್ಪಿಟಲ್ಗೆ ಬಿದ್ದುಬಿಟ್ರೆ, ಮಾಲ್ಗೆ ಬಿದ್ದುಬಿಟ್ರೆ, ಫ್ಯಾಕ್ಟ್ರಿ ಆಫೀಸಿಗೆ ಬಿದ್ದುಬಿಟ್ರೆ ಗತಿ ಏನು ಅಂಥೇಳಿ ಸ್ವಲ್ಪ ಮಟ್ಟಿಗೆ ಭಯ ಅಲ್ಲಿದೆ. कहीं बेचे ನಾನೇಗನೆ ನಾಳೆ ಜೊಲ್ಟ್ಯಾ ದೂರತ್ತಲ್ಲಿ ಪೊಡ್ಲೆ ಹಂಗತ್ತು ಕಾಲಂ ಖರ್ಚು ಸಂಬಂಧನ ಕೈ ವೆಚ್ಚ